ನಾವು 35ರಿಂದ 40 ವರ್ಷದಿಂದ ಕಾಂಗ್ರೆಸ್ಸಿಗೆ ದುಡ್ಕೊಂಡು ಬಂದಿರೋದಕ್ಕೆ ನಾವು ಅಲ್ಪಸಂಖ್ಯಾತರ ನಮ್ಮ ಹಕ್ಕು ಕೇಳೋದಕ್ಕೆ ನಿನ್ನೆ ನಾವು ಪಾರ್ಟಿ ಆಫೀಸಿಗೆ ಹೋಗಿದ್ವಿ. ಪಾರ್ಟಿ ಆಫೀಸ್ ಹೋಗಿದ ನಂತರ ಆಯ್ತಲ್ಲ, ಸಮರ್ಥ ಫಾಲೋವರ್ಸ್ ಅದಾರಲ್ಲ, ಸಮರ್ಥ ಫಾಲೋವರ್ಸು ಸಮರ್ಥ ಅಂತ ಮೊದಲೇ ಕೂಗಿರೋದು ಅವರೇ. ನಾವು ಮುಸ್ಲಿಂ ಸಮಾಜ ಅಂತೂ ಯಾವುದೂ ಕಾರಣಕ್ಕೆ ಹೋಗಿಲ್ಲ. ಅವು ಸಮರ್ಥ ಕೂಗಿದ ಮೇಲೆ ಐತಲ್ಲ, ನಾವು ಐತಲ್ಲ ಹಿಂದ ಕೂಗಿರೋದು. ನಾವು ನೀವು ಮಾಧ್ಯಮ ಮುಂದೆ ಒಂದೇ ಮಾತು ಹೇಳ್ತೀರಂದರೆ, ನಾವು 40 ವರ್ಷದಿಂದ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ಕೊಂಬಂದೀವಿ. ಈ ಟೈಮು ಕುಟುಂಬ ರಾಜಕಾರಣ ಯಾವತ್ತೂ ಕಾರಣಕ್ಕೆ ನಡೆಯೋಕ್ಕೆ ಕೊಡಲ್ಲ. ನಾವು ಈಗ ಒಂದು ಸಮಾಜ ಆಗಿದ್ದೀವಿ. ಈ ಟೈಮ್ ಯಾವ್ದಾರು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡ್ರಿ, ಮುಂದಿನ ದಿನಗಳು ಐತಲ್ಲ ಒಂದೇ ಜೈ ಅಂತ ಗೆಲ್ಕೊಂಬರ್ತೀವಿ. ಇಲ್ಲಪ್ಪ ಅಂದರೆ ಮತ್ತು ನೀವೇ SS ಫ್ಯಾಮಿಲಿಗಂತ SS ಕುಟುಂಬಕ್ಕೆ ಏನಾರ ಒಂದು ಟಿಕೆಟ್ ಕೊಟ್ಟರೆ ಐತಲ್ಲ, ಯಾವುದು ಕಾರಣಕ್ಕೆ ಐತಲ್ಲ ನಾವು ಮುಸ್ಲಿಂ ಸಮಾಜ ವೋಟ್ ಮಾಡಲ್ಲ, ವೋಟ್ ಮಾಡೋಕ್ಕೂ ಹೋಗಲ್ಲ. ಯಾಕಂದರೆ ಈ ಕ್ಷೇತ್ರಕ್ಕೆ ಯಾವುದು ಅಭಿವೃದ್ಧಿ ಆಗಿಲ್ಲ, ಯಾವ ಕೆಲಸ ಆಗಿಲ್ಲ, ಏನು ಮಾಡಿಲ್ಲ ಅವರು. ಈಗ ಮಾಧ್ಯಮ ಕುಟುಂಬ ನಾವು ಹೇಳೋದು ಇಚ್ಛೆ ಇಷ್ಟೇ, ಹೈಕಮಾಂಡ್ನವರಿಗೆ ರಾಜ್ಯ ಸರ್ಕಾರಿಗೆ ಹೇಳೋದು ಅಷ್ಟೇ, ನಿಮ್ಮಂಥ ಕೈ ಜೋಡಿಸೋ ಒಂದು ಮನವಿ ಮಾಡ್ತೀವಿ. ಈ ಟೈಮ್ ಅಲ್ಪಸಂಖ್ಯಾತರ ಇಲ್ಲಾಂದ್ರೆ ಐಂದವರೆಗೆ ಟಿಕೆಟ್ ಕೊಡಿ, ನಾವು ಎಲ್ಲ ಸಮಾಜವ್ರಿಗೆ ಎದ್ದು ನಿಂತ್ಕೊಂಡು ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತ ನಮ್ಮ ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಅಜೀಜ್ ಖಾನ್ ಅಂತ. ನಾವು 35ರಿಂದ 40 ವರ್ಷದಿಂದ ಕಾಂಗ್ರೆಸ್ಸಿಗೆ ದುಡ್ಕೊಂಡು ಬಂದಿರೋದಕ್ಕೆ ನಾವು ಅಲ್ಪಸಂಖ್ಯಾತರ ನಮ್ಮ ಹಕ್ಕು ಕೇಳೋದಕ್ಕೆ ನಿನ್ನೆ ನಾವು ಪಾರ್ಟಿ ಆಫೀಸಿಗೆ ಹೋಗಿದ್ವಿ. ಪಾರ್ಟಿ ಆಫೀಸ್ ಹೋಗಿದ ನಂತರ ಆಯ್ತಲ್ಲ, ಸಮರ್ಥ ಫಾಲೋವರ್ಸ್ ಅದಾರಲ್ಲ, ಸಮರ್ಥ ಫಾಲೋವರ್ಸು ಸಮರ್ಥ ಅಂತ ಮೊದಲೇ ಕೂಗಿರೋದು ಅವರೇ. ನಾವು ಮುಸ್ಲಿಂ ಸಮಾಜ ಅಂತೂ ಯಾವುದೂ ಕಾರಣಕ್ಕೆ ಹೋಗಿಲ್ಲ. ಅವು ಸಮರ್ಥ ಕೂಗಿದ ಮೇಲೆ ಐತಲ್ಲ, ನಾವು ಐತಲ್ಲ ಹಿಂದ ಕೂಗಿರೋದು. ನಾವು ನೀವು ಮಾಧ್ಯಮ ಮುಂದೆ ಒಂದೇ ಮಾತು ಹೇಳ್ತೀರಂದರೆ, ನಾವು 40 ವರ್ಷದಿಂದ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ಕೊಂಬಂದೀವಿ. ಈ ಟೈಮು ಕುಟುಂಬ ರಾಜಕಾರಣ ಯಾವತ್ತೂ ಕಾರಣಕ್ಕೆ ನಡೆಯೋಕ್ಕೆ ಕೊಡಲ್ಲ. ನಾವು ಈಗ ಒಂದು ಸಮಾಜ ಆಗಿದ್ದೀವಿ. ಈ ಟೈಮ್ ಯಾವ್ದಾರು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡ್ರಿ, ಮುಂದಿನ ದಿನಗಳು ಐತಲ್ಲ ಒಂದೇ ಜೈ ಅಂತ ಗೆಲ್ಕೊಂಬರ್ತೀವಿ. ಇಲ್ಲಪ್ಪ ಅಂದರೆ ಮತ್ತು ನೀವೇ SS ಫ್ಯಾಮಿಲಿಗಂತ SS ಕುಟುಂಬಕ್ಕೆ ಏನಾರ ಒಂದು ಟಿಕೆಟ್ ಕೊಟ್ಟರೆ ಐತಲ್ಲ, ಯಾವುದು ಕಾರಣಕ್ಕೆ ಐತಲ್ಲ ನಾವು ಮುಸ್ಲಿಂ ಸಮಾಜ ವೋಟ್ ಮಾಡಲ್ಲ, ವೋಟ್ ಮಾಡೋಕ್ಕೂ ಹೋಗಲ್ಲ. ಯಾಕಂದರೆ ಈ ಕ್ಷೇತ್ರಕ್ಕೆ ಯಾವುದು ಅಭಿವೃದ್ಧಿ ಆಗಿಲ್ಲ, ಯಾವ ಕೆಲಸ ಆಗಿಲ್ಲ, ಏನು ಮಾಡಿಲ್ಲ ಅವರು. ಈಗ ಮಾಧ್ಯಮ ಕುಟುಂಬ ನಾವು ಹೇಳೋದು ಇಚ್ಛೆ ಇಷ್ಟೇ, ಹೈಕಮಾಂಡ್ನವರಿಗೆ ರಾಜ್ಯ ಸರ್ಕಾರಿಗೆ ಹೇಳೋದು ಅಷ್ಟೇ, ನಿಮ್ಮಂಥ ಕೈ ಜೋಡಿಸೋ ಒಂದು ಮನವಿ ಮಾಡ್ತೀವಿ. ಈ ಟೈಮ್ ಅಲ್ಪಸಂಖ್ಯಾತರ ಇಲ್ಲಾಂದ್ರೆ ಐಂದವರೆಗೆ ಟಿಕೆಟ್ ಕೊಡಿ, ನಾವು ಎಲ್ಲ ಸಮಾಜವ್ರಿಗೆ ಎದ್ದು ನಿಂತ್ಕೊಂಡು ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತ ನಮ್ಮ ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಅಜೀಜ್ ಖಾನ್ ಅಂತ.